ಎಲ್ರಿಗೂ ನಮಸ್ಕಾರ. ನಾನು ನಾಗರಿಕ ಸ್ವಚ್ಛ ವಿಧಾನಸಭೆ ಅಭಿಯಾನ್ ಬೆಂಗಳೂರಿಂದ ಬೆಳಗಾವಿ ಕಡೆಗೆ ಹೋಗ್ತಾ ಇದ್ದೇನೆ. ಇವತ್ತು 2ನೇ ದಿನ. ಅಂದರೆ ಇದು ನಗರ ಪಟ್ಟಣದಲ್ಲಿ ಮಾಧ್ಯಮ ಯಾತ್ರೆ ಮುಖಾಂತರ ಮಾಡ್ತಾ ಸಾಯಂಕಾಲವರೆಗೂ ನಡೆದು ಮತ್ತೆ ಮುಂದಿನ ಊರಲ್ಲಿ ಉಳ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ 17ನೇ ತಾರೀಕು ಬೆಳಗಾವಿ ಬೇಕು. ಸೊ ನಿನ್ನೆ ದಿನ ಫ್ರೀಡಂ ಪಾರ್ಕ್ ಬೆಂಗಳೂರಿಂದ ಆರಂಭ ಮಾಡಿದ್ದು ಅಭಿಯಾನ. ಸೊ ನಗರದಲ್ಲಿ ಇದೇನಿದು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಬೋರ್ಡ್ ಹಾಕೊಂಡು ಭಾರತದ ತ್ರಿವರ್ಣ ಧ್ವಜ ನಾಡಿನ ಧ್ವಜವನ್ನು ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಜನ ಕುತೂಹಲದಿಂದ ನೋಡ್ತಾ ಇದ್ರು, ತುಂಬಾ ಜನ ಮಾತಾಡ್ಸಿದ್ರು, ಒಳ್ಳೆ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಇದು ಸ್ವಚ್ಛ ಆಗ್ಬೇಕು ವಿಧಾನಸೌಧ ಅನ್ನೋ ಬಗ್ಗೆ ತುಂಬಾ ಜನರಿಗೆ ಒಲವಿತ್ತು. ಅದ್ರ ಜೊತೆಗೆ ಇನ್ನೂ ಕೆಲವು ಜನ ಇದು ಸಾಧ್ಯನಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರು. ಯಾಕೆ ಸಾಧ್ಯ ಇಲ್ಲ? ಜನರು ಮನಸ್ಸು ಮಾಡಿದ್ರೆ ಒಂದು ಬದಲಾವಣೆ ತರತಕ್ಕಂಥ ಶಕ್ತಿ ಈ ಜನಶಕ್ತಿಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಪ್ರಾರಂಭ ಮಾಡಬೇಕು. ಆ ಒಂದು ಉದ್ದೇಶಕ್ಕೆ ಒಂದು ಅಭಿಯಾನ ಮಾಡ್ತಾ ಇದ್ವಿ. ನಮಗೂ ಚೆನ್ನಾಗಿ ಗೊತ್ತಿದೆ, ತುಂಬ ಸುದೀರ್ಘವಾದ ಪಾದಯಾತ್ರೆ ಮಾಡ್ತಾ ಇರೋದ್ರಿಂದ ಜೊತೆಗೆ ಯಾರು ಬರಲ್ಲ. ಹಾಗಂತ ನಾವು ಸುಮ್ಮನೆ ಕೈ ಕುತ್ಕೊಂಡು ಕೂಡಕ್ಕಾಗಲ್ಲ. ಜನರ ಮುಂದೆ ವಿಚಾರ ತಗೊಂಡು ಹೋಗುವ, ಜನರನ್ನ ಚಿಂತನೆಗೆ ಹಚ್ಚುವ ಬದಲಾವಣೆಗೆ ಜನ ಮನಸ್ಸು ಮಾಡಿದ್ರೆ ಖಂಡಿತ ಆದಷ್ಟು ಬೇಗ ಒಂದು ಬದಲಾವಣೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ಜನರಲ್ಲಿ ಮನವಿ ಮಾಡ್ತೇನೆ, ಮನಸ್ಸು ಮಾಡಿ ಚಿಂತನೆ ಮಾಡಿ ಸೊ ಒಂದು ಬದಲಾವಣೆಗೆ ಎಲ್ಲರೂ ಒಂದಾಗಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಈಗ ಅಭಿಯಾನದ ಮುಖಾಂತರ ಹಲವಾರು ಸಮಸ್ಯೆಗಳನ್ನ ನಾನು ಕೈಗೆ ಎತ್ಕೊಳ್ಳೋ ಇದ್ದೇನೆ ಮುಂದಿನ ದಿನಗಳಲ್ಲಿ. ಸೊ ನಮ್ಮ ಮುಂದೆ ಜ್ವಲಂತ ಸಮಸ್ಯೆಗಳನ್ನ ಒಂದೊಂದಾಗಿ ಆಯಾ ಜಿಲ್ಲೆ, ಆಯಾ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ತಮ್ಮ ಮುಂದೆ ತಂದು ಈ ಕರ್ನಾಟಕದ ದರ್ಶನವನ್ನು ಮಾಡಿಸೋ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಹಾಗೇನೆ ಒಂದು ಬದಲಾವಣೆಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರೂ ಬೆಂಬಲಿಸಿ ಮತ್ತು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ತೇನೆ. ನಮಸ್ಕಾರ.